ವೇದಿಕೆ ಮೇಲಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು, ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿಯವರೇ, ಜೊತೆಗೆ ನಮ್ಮ ಬಿಜೆಪಿಯ ಅಲ್ಲೇ ಎಲ್ಲಾ ಮುಖಂಡರು ಇವತ್ತು ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಪ್ರಾಸ್ತಾವಿಕವಾಗಿ 2 ಮಾತು ಹೇಳ್ತೀನಿ. ತದನಂತರ ವಿಸ್ತಾರವಾಗಿ ಒಂದೊಂದನ್ನಾಗಿ ಬಿಚ್ಚಿಡ್ತಕ್ಕಂಥ ಕಾಂಗ್ರೆಸ್ನ ನಡೆ ಏನಾಗ್ತಾ ಇರ್ತಕ್ಕಂಥದ್ದು ಬಿಚ್ಚಿಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಹೇಳ್ತಾರೆ. ಇವತ್ತು ಏನು 3 ವರ್ಷ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ 3 ವರ್ಷದಲ್ಲಿ ಒಂದೇ ಒಂದು ಕಾರ್ಯಕ್ರಮ ಕೂಡ ಹೊಸದಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ತಗೊಂಡಿಲ್ಲ. ಆದ್ರೆ ಎಷ್ಟು ಮಟ್ಟಕ್ಕೆ ಕೆಟ್ಟಿದೆ ಅಂತಕ್ಕಂಥದ್ದು ಕಾರ್ಯಕ್ರಮಗಳ ಬಗ್ಗೆ ಇವತ್ತು ನಮ್ಮ ಹತ್ರ ಒಂದು ಲಿಸ್ಟ್ ಇದೆ. ಚಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಸಾಧನಾ ಸಮಾವೇಶ ಅಂತೇಳಿ ಇವತ್ತು ತುಮಕೂರಿನಲ್ಲಿ ದೊಡ್ಡ ಸಮಾರಂಭವನ್ನ ಏರ್ಪಡಿಸಿದ್ದಾರೆ. ಕಾಂಗ್ರೆಸ್ನವರಿಗಿದು ಸಾಧನೆಯಂತೆ ಕಂಡಿದೆ. ರಾಜ್ಯದ ಜನರಿಗೆ ಇದು ವೇದನೆಯಾಗಿದೆ. ಸಾಧನೆ ಏನು ಅಂತಕ್ಕಂಥ ಒಂದು ಮಾತನ್ನು ಕೂಡ ಮುಖ್ಯಮಂತ್ರಿಗಳಾಗ್ಲಿ, ಅವರ ಸಹಪಾಠಿಗಳಾಗ್ಲಿ, ಉಪಮುಖ್ಯಮಂತ್ರಿ ಆಗ್ಲಿ ಯಾರು ಕೂಡ ಹೇಳಿಲ್ಲ. ಒಟ್ಟಾರೆ ಸಾಧನೆ 1 ವರ್ಷ ಆಯ್ತು ಸಾಧನೆ ಮಾಡಿದ್ರು, 2 ವರ್ಷ ಆಯ್ತು ಸಾಧನೆ ಮಾಡಿದ್ರು, 3ನೇ ವರ್ಷದ ಸಾಧನೆ ಸಮಾವೇಶವನ್ನು ಮಾಡಿದ್ರು. ಬಹುಶಃ ಕಿತ್ತಾಡದೆ ಇದ್ರೆ ಇನ್ನೂ 2 ವರ್ಷ ಮಾಡ್ತಾರೆ. ಆದ್ರೆ ಪ್ರಯೋಜನ ಏನು ಅನ್ನೋದು ಯಾರಿಗೂ ಏನು ಆಗಿಲ್ಲ. ಒಟ್ಟಾರೆ ಹೇಳೋದಾದ್ರೆ ಈ ಕಾಂಗ್ರೆಸ್ ಸರ್ಕಾರ ಕಳ್ಳರ ಸಂತೆ ಇದ್ದ ಹಾಗೆ. ಅಲ್ಲಿರುವ ಎಲ್ಲರೂ ಕಳ್ಳರೇ ಆದ್ರೆ ಅದೊಂದು ಸಂತೆ. ಅವರನ್ನ ಪ್ರಶ್ನೆ ಮಾಡೋರು ಅವ್ರ ಪಕ್ಷದಲ್ಲೇ ಯಾರೂ ಇಲ್ಲ. ಜನರು ಪ್ರಶ್ನೆ ಮಾಡಿದ್ರು ಅವ್ರಿಗೆ ಕೇಳೋದಿಲ್ಲ. ಅವ್ರಿಗೊಂದು ಅನಿಸಿದೆ, ಜನ ನಮಗೆ ಹೆಚ್ಚು ಸ್ಥಾನಗಳನ್ನ ಕೊಟ್ಟು ಬಿಟ್ಟಿದ್ದಾರೆ. ಯಾರೇನು ಹೇಳಿದ್ರು ಏನು, ವಿರೋಧ ಪಕ್ಷದವರು ಹೇಳಿದ್ರು ಅವ್ರಿಗೆ ಅದನ್ನ ಕಿವಿಗೆ ಹಾಕೊಳ್ಳದೆ ಪ್ರಜಾಪ್ರಭುತ್ವಕ್ಕೆ ದ್ರೋಹ ಮಾಡ್ತಾ, ಜನರಿಗೆ ವಂಚನೆ ಮಾಡ್ತಾ 5 ವರ್ಷ ಲೂಟಿ ಮಾಡಿ ಹೊರಟೋಗ್ಬೇಕು, ಮುಂದೆ ಆಗೋದೇನಿದ್ರು ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಅವರ ಮನಸ್ಥಿತಿ. ರೈತರ ಆತ್ಮಹತ್ಯೆಗಳು ಬೇಕಾದಷ್ಟು ಆದವು, ಈಗಲೂ ಆಗ್ತಾ ಇವೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಗ್ಯಾರಂಟಿ ಯೋಜನೆಗಳು ನೂರಾರು ಯೋಜನೆಗಳನ್ನು ಹೇಳಿದ್ರು. ಮೊದಲನೇದಾಗಿ 5 ಗ್ಯಾರಂಟಿ ಘೋಷಣೆ ಮಾಡಿದ್ರು. ಹಂತ ಹಂತವಾಗಿ ಬೇರೆಲ್ಲವುಗಳನ್ನು ಕೂಡ ನಾವು ಮಾಡ್ತೇವೆ ಅಂತ ಹೇಳಿದ್ರು. 5 ಗ್ಯಾರಂಟಿಗಳೇ ಯಾವುದೂ ಸರಿಯಾಗಿ ಜನರಿಗೆ ತಲುಪಲಿಲ್ಲ. ನುಡಿದಂತೆ ನಡೆದಿದ್ದೇವೆ, ನುಡಿದಂತೆ ನಡೆದಿದ್ದೆ. ಅರೆ, ನೀವು ಬಾಯಿ ಮಾತಿನಲ್ಲಿ ಹೇಳ್ಕೊಂಡ್ರೆ ಏನ್ ಪ್ರಯೋಜನ? ಎಲ್ಲಿ ನಡೆದ್ರಿ? ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಡೋದು 6 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಾರಿ ಹಾಕ್ತೀರಿ ಬೇರೆಯವರಿಗೆ. ಆದ್ರೂ ನಾವು ಹಿಡ್ದಾಕಿದೀವಿ ನಿಮ್ಮನ್ನ. ಫೆಬ್ರವರಿ ಮಾರ್ಚ್ದು ಯಾಕೆ ಕೊಟ್ಟಿಲ್ಲ ಈ ವರ್ಷದ್ದು ಅಂತ, ಕಳೆದ ವರ್ಷದ್ದು ಅಂತ ಕೇಳಿದ್ವಿ. ಇದು ಡಿಸೆಂಬರ್ ಅಲ್ಲಿ ಕೇಳಿದ್ ನಾವು. ಇಲ್ಲ ಕೊಟ್ಬಿಟ್ಟಿದ್ದೇವೆ ಅಂತ ದಾಖಲೆಗಳು ಬಿಡುಗಡೆ ಮಾಡಿದ ಮೇಲೆ, ಇಲ್ಲ ಬೈ ಐಸೈಟ್ ಕಣ್ತಪ್ಪಿನಿಂದ ಇದಾಗಿಬಿಟ್ಟಿದೆ ಅಂತೇಳಿ ಡಿಪೆಂಡ್ ಮಾಡಿದ್. ಸಿಕ್ಕಾಕೊಂಡ ಮೇಲೆ ಸಚಿವರು ಕಣ್ಣೀರು ಹಾಕೊಂಡ್ಬಿಟ್ರು. ತಪ್ಪಾಗೋಗಿ ಸಿಕ್ಕಾಕೊಂಡ್ಮೇಲೆ ಹಂಗೆ ಆಗೋದು. ಆಗ್ಲಿ ನೆಕ್ಸ್ಟ್ ಯಾವಾಗ ಕೊಟ್ರೆ? ಕೊಡ್ಲೇ ಇಲ್ಲ ಇದುವರೆಗೂ. 5,000 ಕೋಟಿ ಎಲ್ಲೋಯ್ತು? ಅವತ್ತೇ ಕೇಳಿದ್ವಿ ನಾವು, ಗೃಹಲಕ್ಷ್ಮಿಗೆ ಕೊಡ್ಬೇಕಾಗಿರೋ ಹಣ ಬೇರೆ ಯಾವ ಲಕ್ಷ್ಮಿಗೆ ಹೋಯ್ತು ಹೇಳ್ರಿ ಅಂತ ಕೇಳಿದ್ವಿ ನಾವು.
ಪಾಪ ಹೇಳಕ್ ಆಗ್ಲಿಲ್ಲ ಅವ್ರಿಗೆ, ಯಾಕಂದ್ರೆ ನುಂಗೆ ಆಗೋಗಿದೆ. ಲೆಕ್ಕ ಕೊಡಿ, ಕೊಡೋದಿಲ್ಲ. ಅದಾಯ್ತು. ಪರಿಶಿಷ್ಟ ಜಾತಿ ವರ್ಗಗಳಿಗೆ SCP TSP ಹಣ 42,000 ಕೋಟಿ ಇಟ್ಟಿದ್ದೀವಿ ಅಂತ ಹೇಳಿ ದೊಡ್ಡ ಭಾಷಣ ಮಾಡಿ ಹೆಡ್ಲೈನ್ಗಳಲ್ಲಿ ಹಾಕಿಸ್ಕೊಳ್ತಾರೆ, ಪತ್ರಿಕೆಗಳಲ್ಲಿ, ಮೀಡಿಯಾದಲ್ಲಿ. ಅದು 50% ಅಂದ್ರೆ 21,000 ಕೋಟಿ ಬೇರೆ ಬೇರೆ ಇಲಾಖೆಗಳಿಗೆ ಹೋಗ್ತದೆ. ಅದು ಜನರಿಗೆ ಸಿಗೋದೇ ಇಲ್ಲ, ₹1 ಸಿಗೋದಿಲ್ಲ. 21,000 ಕೋಟಿ ಮಾತ್ರ ಉಳಿಯುತ್ತದೆ. ಅದರಲ್ಲಿ 14,000 ಕೋಟಿ ಗ್ಯಾರಂಟಿಗಳಿಗೆ ಅಂತ ತೆಗೆದುಬಿಟ್ಟಿದ್ದೀರಿ. ಅಲ್ಲಿಗೆ ಉಳಿದಿದ್ದೆಷ್ಟು? ಕೇವಲ 7,000 ಕೋಟಿ. ಅದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲಾಖೆಗೆ ಕೊಟ್ಟು ಸಂವಿಧಾನ ದಿನಾಚರಣೆಗೆ ದುಡ್ಡು. ಯಾಕಂದ್ರೆ ದಲಿತರಿಗೆ ಮಾತ್ರ ಸಂವಿಧಾನ ಇರೋದು ಈ ದೇಶದಲ್ಲಿ, ಬೇರೆಯವರಿಗೆಲ್ಲ ಸಂವಿಧಾನ ಸಂಬಂಧ ಇಲ್ಲ. ಪ್ರಜಾಪ್ರಭುತ್ವ ದಿನಾಚರಣೆಗೆ ಹಣ, ಯಾವುದೇ ಸಣ್ಣ ಪುಟ್ಟ ಇದ ಬಂದ್ರೆ ಎಲ್ಲಾ ಕಾರ್ಯಕ್ರಮಗಳಿಗೂ ಅದೇ ಹಣ. ಮಾನ್ಯ ಮಹದೇವಪ್ಪನವರ ಕ್ಷೇತ್ರದಿಂದ ಬೆಳಗ್ಗೆ ಒಬ್ಬ ಹುಡುಗ ಫೋನ್ ಮಾಡ್ತಾನೆ, ಅಣ್ಣ ನಾನು ಸೋಷಿಯಲ್ ವೆಲ್ಫೇರ್ ಅಲ್ಲಿ ಪರ್ಮಿಷನ್ ತಗೊಂಡು ಆಸ್ಟ್ರೇಲಿಯಾದಲ್ಲಿ ಹೊರದೇಶದಲ್ಲಿ ಓದ್ಲಿಕ್ಕೆ ನನ್ನ ಮಗಳನ್ನ ಕಳಿಸಿದೆ. ಪರ್ಮಿಷನ್ ಏನೋ ಕೊಟ್ರು, 2 ವರ್ಷ ಆಯ್ತು, ಇದುವರೆಗೂ ಆ ಫೀಸ್ ಕಟ್ಟಕ್ಕೆ ದುಡ್ಡೇ ಕೊಡ್ತಾ ಇಲ್ಲ. ಇದು ಬೇರೆ ಕ್ಷೇತ್ರದವ್ರದ್ದು ಕಷ್ಟ ಆದ್ರೆ ಹೇಳ್ಕೊಂಡ್ರೆ ಪರವಾಗಿಲ್ಲ, ಏನೋ ಅವ್ರ ಗಮನಕ್ಕೆ ಬಂದಿಲ್ವೇನೋ. ಟಿ ನರಸೀಪುರ ಮಹದೇವಪ್ಪನವ್ರದೇ ಕ್ಷೇತ್ರ ಅಲ್ಲ. ಕಾಂಗ್ರೆಸ್ ಅವರನ್ನು ಸಹಿಸಿಕೊಳ್ಳಾರದೆ ಮೂಲದಲ್ಲೇ 1952ರಲ್ಲೇ ಮೊದಲ ಚುನಾವಣೆಯಲ್ಲೇ ಸೋಲಿಸಿಬಿಟ್ರು ಅವ್ರನ್ನ. ಇದು 106 ಸಾರಿ ಹೇಳಿ ಆಗಿದೆ. ಆದ್ರೆ ಇವತ್ತು ಜನರು ಅರ್ಥ ಮಾಡ್ಕೊಳ್ಬೇಕು, ಈಗ ದಲಿತರನ್ನ ತುಳಿತಕ್ಕಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಆದ್ರೆ ದಲಿತ ಸಮುದಾಯಗಳು ಅರ್ಥ ಮಾಡ್ಕೊಳ್ಬೇಕು ಇದನ್ನ. ಅವ್ರಿಗೆ ಇನ್ನೂ ಭವಿಷ್ಯ ಅರ್ಥ ಆಗ್ಲಿಲ್ಲ ಅಂತ ಕಾಣುತ್ತೆ. ಸಂಪೂರ್ಣ ಮುಳುಗೋಗೋದಕ್ಕೆ ಮುಂಚೆ ಅವ್ರನ್ನ ಅವರು ಎಚ್ಚರಿಸ್ಕೊಳ್ಬೇಕು. ಈ ಸರ್ಕಾರವನ್ನ ದೂರ ಇಡ್ತಕ್ಕಂಥ ಕೆಲಸ ಮಾಡಿದ್ರೆ ಅವರ ಜೀವನಗಳು ಮುಂದೆ ಬಹಳ ಚೆನ್ನಾಗಿ ಮಾಡಬಹುದು. ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಜೊತೆಯಲ್ಲೇ ದಲಿತ ಸಮುದಾಯಗಳು ಕೂಡ ನೆಲ ಕಚ್ಚತಕ್ಕಂಥ ದಿನಗಳು ದೂರ ಉಳಿದಿಲ್ಲ. ಇದನ್ನ ತಮ್ಮ ಮೂಲಕ ನಾನು ಆ ಸಮುದಾಯದ ಮುಖಂಡರುಗಳಲ್ಲೂ ನಾನು ಮನವಿ ಮಾಡಿ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ನವರೇ, ಈ ರೀತಿ ಮಾಡಿ ಸಾಧನೆ ಬೇರೆ ಸಮಾವೇಶಗಳ ಯಾವ ಸಾಧನೆ ನಿಮ್ಮದಿದೆ ಇಲ್ಲಿ? ನಿಮ್ಮ ಸಾಧನೆ ಶೂನ್ಯ. ಯಾವ ಜನರಿಗೂ 3 ಕಾಸಿನ ಉಪಕಾರ ನೀವು ಮಾಡಿಲ್ಲ. ಲೂಟಿ ಮಾತ್ರ ತಪ್ಪಿಲ್ಲ, ಎಲ್ಲಾದ್ರಲ್ಲೂ ಲೂಟಿ. ಅರೆ ನಾವು ಗುಂಡಿ ತೆಗೆಯೋದ್ರಲ್ಲಿ 1 ಲಕ್ಷ ರೂಪಾಯಿ ಮಾಡಿದ್ದೆ, 4,000 ಇದ್ದದ್ದನ್ನ ನೀವು 1 ಲಕ್ಷ ರೂಪಾಯಿ ಮಾಡ್ತೀರಂತಂದ್ರೆ ಇತಿ ಮಿತಿ ಇದೆಯಾ ನಿಮಗೆ? ಬೆಂಗಳೂರನ್ನ ನೀವು ಬದುಕಿಸ್ತೀರಾ? ಈ ರಾಜ್ಯ ಉಳಿತದ? ಇದನ್ನ ಜನ ಕೇಳಿದ್ರೆ ಸೊ ಅವರ ಬಗ್ಗೆ ಗೌರವವೂ ಇಲ್ಲ. ಹೀಗೆ ಅನೇಕ ರೀತಿಯಲ್ಲಿ ನಾವು ಎಷ್ಟು ಪ್ರಶ್ನೆ ಮಾಡಿದ್ರು ಕೂಡ ಅವರು ಅದಕ್ಕೆ ಉತ್ತರ ಕೊಡೋದಿಲ್ಲ. ಇವತ್ತು ಸಾಧನಾ ಸಮಾವೇಶ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದು ಸಾಧನೆ ಅಲ್ಲ, ಜನರ ವೇದನೆಯ ಸಮಾವೇಶ. ಜೊತೆಗೆ ಇವತ್ತು ನೋಡ್ರಿ, ಕಾಂಗ್ರೆಸ್ ಈಗ ಈ ದೇಶದಲ್ಲಿ ಉಳಿಗಾಲ ಇಲ್ಲ. ಅದಕ್ಕೆ ಕಾಂಗ್ರೆಸ್ ಅನ್ನ ಮುಗಿಸ್ಲಿಕ್ಕೆ ರಾಹುಲ್ ಗಾಂಧಿ ಒಬ್ಬರೇ ಸಾಕು. ಯಾಕಂತಂದ್ರೆ ಮಹಾತ್ಮ ಗಾಂಧಿ ಅವರು ಹೇಳಿದ್ರು, ನಾವು ಚುನಾವಣೆಗಾಗಿ ಕಾಂಗ್ರೆಸ್ ಕಟ್ಟಿದ್ದಲ್ಲ, ಬ್ರಿಟಿಷರೇ ಕಟ್ಟಿದ್ದು. ಅದನ್ನು ಕೂಡ ಎಒ ಹ್ಯೂಮ್ ಅಂತಕ್ಕಂಥ ಬ್ರಿಟಿಷ್ನವರು ಅದನ್ನು ಕಟ್ಟಿದ್ದಾಗ ಅದನ್ನೇ ಮುಂದುವರ್ಸ್ಕೊಂಡು ಬಂದ್ರು. ಸ್ವತಂತ್ರಕ್ಕಾಗಿ ಎಲ್ಲರೂ, ಈ ದೇಶದ ಸಕಲ ವಾಸಿಗಳು, ಇದೇನು ಕಾಂಗ್ರೆಸ್ ಅಂತ ಇವತ್ತು ಹೇಳ್ಕೊಳ್ತಾರ ಅವ್ರು ಮಾತ್ರ ಅಲ್ಲ, ಎಲ್ಲರೂ ಇದ್ದು ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರು ಆ ಕಾಲ. ಅದಕ್ಕೆ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ,
ಸ್ವತಂತ್ರ ಬಂದಾಯ್ತು, ಇದನ್ನ ಬರ್ಖಾಸ್ತ್ ಮಾಡ್ಬಿಡಿ, ನಿಮ್ಮ ರಾಜಕೀಯ ಪಕ್ಷಗಳನ್ನ ನೀವು ಕಟ್ಕೊಳ್ಳಿ ಅಂತಂದ್ರೆ ಬಿಡ್ಲಿಲ್ಲ. ಅದನ್ನೇ ಮುಂದುವರ್ಸ್ಕೊಂಡು ಇವತ್ತಿಗೂ ನಾವೇ ಸ್ವತಂತ್ರ ತಂದಿದ್ದು. ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರು ಅದ್ರಲ್ಲಿ ಯಾರೂ ಇಲ್ಲ ಇವತ್ತು.